ಈ ಬಾರಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಕಡಿಮೆಯಾಗಿದೆ. ಅದರ ನೇರ ಪರಿಣಾಮ ಬರದ ಛಾಯೆ ರಾಜ್ಯದ ಉದ್ದಗಲಕ್ಕೂ ಕೂಡ ಕಾಣೋಕೆ ಸಿಗ್ತಾ ಇದೆ. ನೀರು ಕಣ್ಣೀರು ಅನ್ನೋ ಅಭಿಯಾನವನ್ನ ರಿಪಬ್ಲಿಕ್ ಕನ್ನಡ ಕೂಡ ಮಾಡೋ ಮೂಲಕ ಬರದ ಛಾಯೆ ಯಾವ ರೀತಿ ಆವರಿಸಿದೆ, ಜನರು ಕುಡಿಯೋ ನೀರಿಗೋಸ್ಕರ ಯಾವ ರೀತಿ ಪರದಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿನಿತ್ಯ ರಾಜ್ಯದ ಮೂಲೆ ಮೂಲೆಯಿಂದ ಸುದ್ದಿಯನ್ನ ಹೆಕ್ಕಿ ತಂದು ಆ ಭಾಗದ ಜನಪ್ರತಿನಿಧಿಗಳ ಕಣ್ತೆರೆಸೋ ಪ್ರಯತ್ನವನ್ನ ಮಾಡ್ತಿದೆ. ಇವತ್ತು ಅಫ್ಸಲ್ಪುರದ ಸರ್ಜ್. ಅಫ್ಸಲ್ಪುರದಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಪ್ರಾರಂಭವಾಗಿದೆ. ಬೃಹತ್ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಫ್ಸಲ್ಪುರ ಪಟ್ಟಣದ ಜನ. ತಾಲೂಕು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ನೀರು ಬಿಡಬೇಕು ಅಂತ ಆಗ್ರಹಿಸಿ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಮಠಾಧೀಶರು ಹೋರಾಟಕ್ಕಿಳಿದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಹಿಳೆಯರು ಖಾಲಿ ಕೊಡವನ್ನ ಪ್ರದರ್ಶನ ಮಾಡಿ ತಮ್ಮ ಪರಿಸ್ಥಿತಿಗೆ ಪರಿಹಾರವನ್ನ ಮಾಡಿಕೊಡಿ ಅಂತ ಹೇಳಿ ಸ್ಥಳೀಯ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಆಗ್ರಹಿಸುತ್ತಿದ್ದಾರೆ. ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಸರ್ಕಾರಕ್ಕೆಲ್ಲ ಮಠಾಧೀಶರು ಕೊಟ್ಟಿದ್ದಾರೆ. ಅದರ ಸಲುವಾಗಿ ಸರ್ಕಾರಗಳು ಜನರಿಗಾಗಿರುವುದು, ಅದರ ಸಲುವಾಗಿ ಆದಷ್ಟು ಬೇಗ ನಾವೆಲ್ಲ ಮಾಡ್ರಿ ಅಂತ ತಿಳಿಸಿ ಅಫ್ಜಲ್ಪುರ ಪಟ್ಟಣದಲ್ಲಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ಓಂ ಪ್ರಕಾಶ್, ತಾಲೂಕು ಬಂದ್ಗೆ ಕರೆ ನೀಡಿದ್ದಾರೆ ಅಂದ್ರೆ ಇನ್ನೆಷ್ಟು ತೀವ್ರವಾಗಿದೆ ಅಲ್ಲಿನ ನೀರಿನ ಅಭಾವ ಅನ್ನೋದಕ್ಕೆ ಇದೇ ಉದಾಹರಣೆ. ಏನ್ ಹೇಳ್ತಿದ್ದಾರೆ ಅಲ್ಲಿನ ಜನ? ಸ್ಪಂದನೆ ಅಂತ ಹೇಳಿ ಅಧಿಕಾರಿಗಳಿಂದ ಜನಪ್ರತಿನಿಧಿಗಳಿಂದ ಯಾವ ರೀತಿ ಲಭ್ಯ ಆಗಬೇಕು ಅನ್ನೋ ನಿರೀಕ್ಷೆ ಇದೆ ಅವರಿಗೆ? ಸ್ಮಿತಾ, ಖಂಡಿತವಾಗೂ ಅಫ್ಜಲ್ಪುರದಲ್ಲಿ ಹರಿಯುವಂಥ ಭೀಮೆ ಬತ್ತಿ ಹೋಗಿ ಸುಮಾರು ದಿನ ಆಯಿತು. ಅಫ್ಜಲ್ಪುರ ಪಟ್ಟಣ ಸೇರಿ ಅಫ್ಜಲ್ಪುರ ತಾಲೂಕಿನ ಜನರಿಗೆ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ. ಇಲ್ಲಿರುವಂಥ ಬೋರ್ವೆಲ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥದ್ದು. ಹಾಗಾಗಿ ಇವತ್ತು ಅಫ್ಜಲ್ಪುರ ಪಟ್ಟಣಕ್ಕೆ 15 ದಿನಕ್ಕೊಮ್ಮೆ ನೀರು ಸರಬರಾಜು ಆಗ್ತಾ ಇರುವಂಥದ್ದು. ಈ ಒಂದು ಭೀಮಾ ನದಿಗೆ ಅಂದರೆ ಅಫ್ಜಲ್ಪುರದ ಸೊನ್ನ ಬ್ಯಾರೇಜ್ಗೆ ಮಹಾರಾಷ್ಟ್ರದ ಉಜ್ನಿ ಜಲಾಶಯದಿಂದ ನೀರನ್ನು ಬಿಡಬೇಕು ಅಂತೇಳಿ ಆಗ್ರಹಿಸಿ ಹಿಂದೆಯಿಂದಲೂ ಕೂಡ ಸಾಕಷ್ಟು ಬಾರಿ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಮನವಿ ಮಾಡಿದರೂ ಕೂಡ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಅದು ಯಾವುದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೋದಂಥ ಹಿನ್ನೆಲೆಯಲ್ಲಿ ಇದೀಗ ಏನು ಭೀಮಾ ಮಹಾರಾಷ್ಟ್ರದ ಉಜ್ನಿ ಜಲಾಶಯದಿಂದ ನೀರನ್ನು ಬಿಡಬೇಕು ಅಂತೇಳಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಆರಂಭಿಸಿರುವಂಥದ್ದು. ಇವತ್ತು 6ನೇ ದಿನಕ್ಕೆ ಈ ಒಂದು ಉಪವಾಸ ಸತ್ಯಾಗ್ರಹ ಕಾಲಿಟ್ಟಿರುವಂಥದ್ದು. 6ನೇ ದಿನವೂ ಕೂಡ ಏನು ನೀರನ್ನು ಬಿಡದೇ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅಫ್ಜಲ್ಪುರ ಪಟ್ಟಣವನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಅಫ್ಜಲ್ಪುರದ ಸಾರ್ವಜನಿಕರು, ವಿವಿಧ ಮಠಾಧೀಶರು, ಸ್ವಾಮೀಜಿಗಳು ಸೇರಿದಂತೆ ರೈತರು, ಮುಖಂಡರು ಎಲ್ಲರೂ ಕೂಡ ಇವತ್ತು ಅಫ್ಜಲ್ಪುರ ಪಟ್ಟಣದ ಬಂದ್ನಲ್ಲಿ ಭಾಗಿಯಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಸ್ವಾಮೀಜಿಗಳು ಕೂಡ ಬಂದು ಈ ಒಂದು ಬಂದ್ನಲ್ಲಿ ಭಾಗಿಯಾಗಿರುವಂಥದ್ದು. ಜೊತೆಗೆ ಶಿವಕುಮಾರ್ ನಾಟಿಕರ್ ಅವರು ಕೂಡ ಕಳೆದ 6 ದಿವಸಗಳಿಂದ ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿರುವಂಥದ್ದು. ಅಂದರೆ ನೀರನ್ನು ಬಿಡಿ, ಕುಡಿಯೋಕೆ ನೀರಿಲ್ಲ ಅನ್ನುವಂಥದ್ದು. ಈಗಾಗಲೇ ಅಫ್ಜಲ್ಪುರದ ಏನು ಸೊನ್ನ ಬ್ಯಾರೇಜ್ನಲ್ಲಿ ಡೆಡ್ ಸ್ಟೋರೇಜ್ ನೀರು ಇರುವಂಥದ್ದು, ಅದು ಕುಡಿಯೋಕೆ ಯೋಗ್ಯವಲ್ಲದಂಥ ನೀರು ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಜನರು ಕುಡಿಯುವ ನೀರಿಗಾಗಿ ಸಾಕಷ್ಟು ಹಾಹಾಕಾರ ನಡೆಸ್ತಾ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಏನು ಇವರು ನೀರನ್ನು ಬಿಡಬೇಕು ಮಹಾರಾಷ್ಟ್ರದ ಸೊನ್ನ ಬ್ಯಾರೇಜ್ನಿಂದ ಅನ್ನುವಂಥ, ಮಹಾರಾಷ್ಟ್ರದ ಉಜ್ನಿ ಜಲಾಶಯದಿಂದ ನೀರನ್ನು ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥದ್ದು. ನನ್ನ ಜೊತೆ ಸ್ವಾಮೀಜಿ ಅವರಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಪರ, ಈಗ ಏನು ಪ್ರಮುಖ ಬೇಡಿಕೆ ಅನ್ನುವಂಥದ್ದು? ನಮ್ಮ ತಾಲೂಕಿನ ನೀರು ಬೇಕಾಗಿದೆ, ಕುಡಿಯೋಕ್ಕೂ ಕೂಡ ನೀರಿಲ್ಲ, ಅಂಥ ಪರಿಸ್ಥಿತಿ ಇದೆ. ಅದರ ಸಲುವಾಗಿ ಆದಷ್ಟು ಬೇಗ ಈ ಒಂದು ಸಣ್ಣ ಬ್ಯಾರೇಜಿಗೆ ನೀರು ಬಿಟ್ಟರೆ ನಮ್ಮೆಲ್ಲರಿಗೂ ಕೂಡ ಭಾಳ ಅನುಕೂಲ ಆಗ್ತದೆ. ಈಗ ಮಹಾರಾಷ್ಟ್ರದಿಂದ ನೀರು ಬಿಡಬೇಕು ಅನ್ನುವಂಥದ್ದು ನಿಮ್ಮ ಬೇಡಿಕೆ ಇರುವಂಥದ್ದು. ಎಷ್ಟು ಬಿಡಬೇಕು? ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದರೂ ಭೇಟಿಯಾಗಿದ್ದೀರಾ, ಮನವಿ ಮಾಡಿದ್ರಾ? ನಮ್ಮ ಶಿವಕುಮಾರ ನೇತೃತ್ವದೊಳಗೆ ಅನೇಕ ಸಾರಿ ನಮ್ಮ ಭೇಟಿಯಾಗಿದ್ದಾರೆ. ಸುಮಾರು ನಮ್ಮ ಈ ಒಂದು 3 TMCಗಿಂತ ಹೆಚ್ಚಿನ ನೀರು ನಮ್ಮ ಸೊನ್ನ ಬ್ಯಾರೇಜಿಗೆ ಬರಬೇಕಾಗಿದೆ. ಸ್ಮಿತಾ, ಇನ್ನು ಕಳೆದ 6 ದಿವಸದಿಂದ ಶಿವಕುಮಾರ್ ನಾಟಿಕರ್ ಅವರು ಕೂಡ ಈ ಒಂದು ನೀರಿಗಾಗಿ ಹೋರಾಟವನ್ನು ನಡೆಸಿ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರುವಂಥದ್ದು. ಸೊ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಏನು ಬೇಡಿಕೆ? ಈಗ 6 ದಿವಸದಿಂದ ಉಪವಾಸ ಕೂತಿದ್ರಿ, ಯಾರಾದರೂ ಬಂದು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಏನು ಹೇಳಿದರು? AC ಅವರು, ತಹಶೀಲ್ದಾರ್ ಅವರು, ನೀರಾವರಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬಂದಿದ್ದರು. ನಮ್ಮ ಬೇಡಿಕೆ ಏನಿದೆ ಅಂತ ಅವರು ಮುಂದಿಟ್ಟಿದ್ದೀವಿ. ಗುಲ್ಬರ್ಗ ಜಿಲ್ಲಾಧಿಕಾರಿಗಳು, ಸೊಲ್ಲಾಪುರ ಜಿಲ್ಲಾಧಿಕಾರಿ ಅವರಿಗೆ ಲೆಟ್ರನ್ನು ಬರೆದಿದ್ದಾರೆ. ಬೆಂಗಳೂರು ಲೆವೆಲಲ್ಲಿ ಮಾತಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದಾರೆ. ನಾನು ಹೇಳಿಕೆ ಬಯಸ್ತೇನೆ ನಮ್ಮ ರಾಜ್ಯ ಸರ್ಕಾರಕ್ಕೆ. ಅವರು ಸುಳ್ಳು ಹೇಳ್ಕೊಳ್ತು ಬಂದಿದ್ದಾರೆ. 76ರಲ್ಲಿ ಬಚಾವ ತೀರ್ಪಿನ ಪ್ರಕಾರ ನಮ್ಗೆ 15 TMC ನೀರು ಬರಬೇಕಾಗಿತ್ತು.
2000ವರೆಗೂ ನಮಗೆ ನೀರು ಬರ್ತಿತ್ತು. 2000ರಿಂದ ನಮಗೆ ಇವತ್ತು ನೀರು ಬರ್ತಾ ಇಲ್ಲ. ನಮ್ಮ ಪಾಲಿನ ನೀರು ನಮಗೆ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ನಮ್ಮ ಸರ್ಕಾರ ಅದನ್ನು ಗಂಭೀರವಾಗಿ ಅವ್ರ ಮುಂದೆ ನಮ್ಮ ಬೇಡಿಕೆಯನ್ನು ಇಡಬೇಕಾಗ್ತದೆ. ಅವರು ಒಂದು ವೇಳೆ ನಮ್ಮ ಉಜನಿಯಲ್ಲಿ ನೀರಿಲ್ಲ ಅಂತೇಳಿ ಏನು ಸುಳ್ಳು ಹೇಳ್ತಾ ಇದ್ದಾರಲ್ಲ, ನಾನು ರಾಜ್ಯ ಸರ್ಕಾರ ಕೇಳೋಕ್ಕೆ ಬಯಸ್ತಾ ಇದ್ದೀನಿ. ನಮ್ಮದೊಂದು ಕರ್ನಾಟಕದ ನಿಯೋಗ ಉಜನಿ ಅಣೆಕಟ್ಟಿಗೆ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಒಂದು ಟೀಮ್ ಮಾಡಿಕೊಂಡು ಉಜನಿ ಅಣೆಕಟ್ಟಿಗೆ ಭೇಟಿ ಕೊಡಲಿ. ಅವಾಗ ವಾಸ್ತವಿಕ ಸತ್ಯ ಗೊತ್ತಾಗ್ತದೆ. ಅದರಲ್ಲಿ ನೀರು ಎಷ್ಟಿದೆ, ಲೈವ್ ಸ್ಟೋರೇಜಲ್ಲಿ ಎಷ್ಟಿದೆ, ಡೆಡ್ ಸ್ಟೋರೇಜಲ್ಲಿ ಎಷ್ಟಿದೆ ಅನ್ನೋದನ್ನು ಗೊತ್ತಾಗ್ತದೆ. ಅವಾಗ ಸತ್ಯ ಗೊತ್ತಾದಾಗ ಮಾತನಾಡೋದು ಉಪಯೋಗ ಆಗ್ತದೆ. ನೀವು ಬರೀ ಲೆಟ್ರ್ನಲ್ಲಿ ಮಾತಾಡ್ತೀನಿ, ಫೋನಲ್ಲಿ ಮಾತಾಡ್ತೀನಿ ಅಂದರೆ ಅದು ಆಗ್ಲಾರ ಮಾತಾ ಹೋಗ್ಲಾರ ಮಾತಾ. ಅವ್ರು ನೀರು ಕೊಡ್ಬೇಕಂತೇಳಿ ಅವ್ರ ಮನಸ್ಸಿಲ್ಲ, ನಾವಿಲ್ಲಿ ಸಾಯ್ತಾ ಇದ್ದೀವಿ. ಅದು ಅವರು ಆಲೋಚನೆ ನಮ್ಮ ಸರ್ಕಾರ ಮಾಡಬೇಕು. ಒಂದು ವೇಳೆ ಅವರು ಉಜನಿಯಲ್ಲಿ ನೀರಿದ್ದರೂ ಕೂಡ ಕೊಡಲ್ಲ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳನ್ನು ನಿಯೋಗ ಹೋಗಿ, ಸರ್ವ ಪಕ್ಷದ ಒಂದು ನಿಯೋಗವನ್ನು ಹೋಗಿ ಅಲ್ಲಿ ಏನದ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿರಿ. ನಮ್ಮ ಬಚಾವ ತೀರ್ಪಿನ ಪ್ರಕಾರ ನಮ್ಮ ಹಕ್ಕಿನ ನೀರು ಏನು ಬರಬೇಕು ಅದು ಕೇಳ್ರಿ. ಅವರು ಒಂದು ವೇಳೆ ಕೇಳಿ ಕೊಡಲಿಲ್ಲಪ್ಪ ಅಂದ್ರೆ ನಾವು ನ್ಯಾಯಾಂಗದಲ್ಲಿ ಹೋರಾಟ ಮಾಡ್ತಕ್ಕಂಥ ತೀರ್ಮಾನ ನಮ್ಮ ರಾಜ್ಯ ಸರ್ಕಾರ ಮಾಡಲಿ ಅನ್ನತಕ್ಕಂಥ ಆಗ್ರಹವನ್ನು ನಾನು ಮಾಡ್ತಾಯಿದ್ದೆ. ಎಲ್ಲಿವರೆಗೂ ಇರುತ್ತೆ ಈ ಹೋರಾಟ? ಈಗ ನಾನು ಭೀಮಾ ನದಿಯಲ್ಲಿ ನೀರು ಬರುವವರೆಗೂ ಕೂಡ ನಾನು ಹೋರಾಟ ಮಾಡ್ತೇನೆ. ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಅದು ನನ್ನ ಆರೋಗ್ಯ ಸಮಸ್ಯೆ ಆಗಲಿ, ಎಷ್ಟೇ ಗಂಭೀರತೆಗೆ ಹೋಗಲಿ, ಯಾವುದೇ ಕಾರಣಕ್ಕೆ ನನ್ನ ಹೋರಾಟವನ್ನು ನಾನು ಹಿಂಪಡೆಯಲ್ಲ. ನಾನು ಇವತ್ತಿನ ಈ ಭಾಗದ ರಾಜಕಾರಣಿಗಳನ್ನು, ಈ ಸರ್ಕಾರವನ್ನು ಎಚ್ಚರ ಮಾಡ್ತಕ್ಕಂಥದ್ದು ಇವತ್ತಲ್ಲ, 2015ರಿಂದ ನಮ್ಮ ಗುರುಗಳಿಗೆಲ್ಲ ಗೊತ್ತಿದೆ, ಎಲ್ಲ ತಾಲೂಕಿನ ಜನತೆಗೆ ಗೊತ್ತಿದೆ. ಅವತ್ತು ಕೂಡ ಎಲ್ಲ ಬೆಂಬಲ ಮಾಡಿದ್ದಾರೆ. 14 ದಿನ ಯಾವ ದೇವಲ ಗಣಗ. ಧನ್ಯವಾದ ಓಂ ಪ್ರಕಾಶ್ ಮಾಹಿತಿಗಾಗಿ.